ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಪ್ಪ ಒಂದು 2 ನಿಮಿಷ ಬಿಟ್ಟು ಬಂದುಬಿಟ್ರಲ್ಲ ಸರ್ ಇವತ್ತು ಅಂತ. ಅಸಿಸ್ಟೆಂಟು ಭಾಳ ಬ್ಯುಸಿಯಾಗಿದ್ದಾರೆ, ರಂಜಾನ್ ಹಬ್ಬ ಅಲ್ವಾ, ಹಾಗಾಗಿ ಎನಿಹೋ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಈ ವಿಡಿಯೋ ಭಾಳ ಸಂತೋಷವಾಗಿ ಮಾಡಲಿಕ್ಕೆ ಕಾರಣ ಇಷ್ಟೇ, ಫಿಸಿಕ್ಸ್ ಅಂತೂ ಭಾಳ ಗಿಚ್ಚಿ ಇತ್ತು ಪೇಪರ್ ಇವತ್ತು. ಯಾಕೆಂದರೆ ಎಲ್ಲ ಪ್ರಶ್ನೆಗಳು ಮಾಡಲ್ನಿಂದಲೇ ಬಂದಿದ್ವು. ಪದೇ ನಾನು ನಿಮಗೂ ಇದೇ ಹೇಳುತ್ತಿರುವಂಥದ್ದು, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಇದು ಮೊದಲು ಮಾಡಲ್ ಕ್ವಶನ್ ಪೇಪರ್ಗಳನ್ನು ಪ್ರಿಪೇರ್ ಆಗಿ. ಬಹಳ ಜನ ಇನ್ನೂ ಕೂಡ ಡೌಟ್ ಇಟ್ಕೊಂಡಿದ್ದೀರಾ. ಯಾರು ಡೌಟ್ ಇಟ್ಕೊಂಡು ಎಕ್ಸಾಮ್ ಹಾಲಿಗೆ ಹೋಗ್ತಿರೋ ಅವ್ರು ಸಕ್ಸಸ್ ಆಗೋದೇ ಇಲ್ಲ ಸರ್. ಎನಿ ಡೌಟ್, ಏನೇ ಡೌಟ್ ಇರಲಿ ದಯವಿಟ್ಟು ತಾವುಗಳು ಕಮೆಂಟ್ ಮುಖಾಂತರ ಅದನ್ನು ಅಥವಾ ನಿಮ್ಮ ಲೆಕ್ಚರರ್ ಮುಖಾಂತರ ಅಥವಾ ನಿಮ್ಮ ಗೆಳೆಯರ ಮುಖಾಂತರ ಕ್ಲಿಯರ್ ಮಾಡ್ಕೊಂಡು ಎಕ್ಸಾಮಲ್ಲಿಗೆ ಹೋದರೆ ಎಕ್ಸಾಮು ಈ ರೀತಿ ಆಗುತ್ತೆ. ಎನಿಹೋ ನಮ್ಮ ಇವತ್ತಿನ ವಿಡಿಯೋ ಬಂದು ಎಕನಾಮಿಕ್ಸ್ ಆಗಿರುತ್ತೆ. ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರ ಅಂತ. ಹಾಗಿದ್ರೆ ಬ್ಲೂ ಪ್ರಿಂಟ್ ಪ್ರಕಾರ ನಿಮ್ಮ ಎಕ್ಸಾಮು ನಡೆಯುತ್ತಾ, ಬ್ಲೂ ಪ್ರಿಂಟ್ ಪ್ರಕಾರ ನಿಮ್ಮ ಕ್ವಶನ್ ಪೇಪರು ಕೂಡ ಸೆಟ್ ಆಗುತ್ತಾ? ಹಾಗಿದ್ರೆ ನಿಮಗೆ ಕೊಟ್ಟಿರುವಂತಹ ಈ ಮಾಡಲ್ ಕ್ವಶನ್ ಪೇಪರ್ 1, ಮಾಡಲ್ ಕ್ವಶನ್ ಪೇಪರ್ 2, ಮಾಡಲ್ ಕ್ವಶನ್ ಪೇಪರ್ 3 ಹಾಗೂ ಪ್ರಿಪರೇಟರಿ ಎಕ್ಸಾಮ್ ಕ್ವಶನ್ ಪೇಪರು 1 ಹಾಗೂ 2 ಏನಾದರೂ ಹೆಲ್ಪ್ ಆಗುತ್ತಾ ಸರ್ ಆನ್ಯುವಲ್ ಎಕ್ಸಾಮಿಗೆ? ಅಥವಾ ಇಂಪಾರ್ಟೆಂಟ್ ಕ್ವಶನ್ಸು ಎಲ್ಲಿ ಸಿಗುತ್ತೆ, ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಎಲ್ಲ ವಿಚಾರ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗಾಗಲೇ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಬಿಸ್ನೆಸ್ ಸ್ಟಡೀಸ್ ಯಾರಿಗೆಲ್ಲ ಎಕ್ಸಾಮ್ ಇದೆ ಅವರಿಗೆ ಸಂಪೂರ್ಣವಾಗಿ ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. ಇವತ್ತು ನಮ್ಮ ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರದವರಿಗೆ ಏನಂತೀರ ತಗೊಳ್ಳು ಈ ಒಂದು ವಿಡಿಯೋ ಆಗಿರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಆ್ಯನ್ಯುವಲ್ ಎಕ್ಸಾಮ್ 1/3/2026. ಇವತ್ತೆಷ್ಟು ಗೊತ್ತಾ ಸರ್ ತಾರೀಕು? ಬರೀ 6. ಹಾಗಿದ್ರೆ 6, 7, 8, 9 10ನೇ ತಾರೀಕು ಎಕ್ಸಾಮು. ಹಾಗಾಗಿ ಅದನ್ನು ಸರ್ಕಲ್ ಹಾಕಲ್ಲ, ಹಾಗೂ ಇದಕ್ಕೂ ಕೂಡ ಇವತ್ತು ಸರ್ಕಲ್ ಹಾಕಲ್ಲ ನಾನು, ಯಾವುದು 6ಗೆ. ಹಾಗಿದ್ರೆ ಉಳಿದಿರುವಂಥದ್ದು 1, 2 ಈ 3 ದಿನಗಳಲ್ಲಿ ಯಾವ ರೀತಿಯಾಗಿ ಆಯಿತಾ ಈ 80 ಔಟ್ ಆಫ್ 80ಗೆ ಟಾರ್ಗೆಟನ್ನು ತಾವುಗಳು ಮಾಡಬೇಕು ಅಂತ ಮೈಂಡ್ಸೆಟ್ ಮಾಡಬೇಕು. ಅದು ನಿಮ್ಮ ಮೈಂಡ್ಸೆಟ್ ಆಗಿರುತ್ತೆ, ಅದು ನಿಮ್ಮ ಆಯ್ಕೆ ಆಗಿರುತ್ತೆ. ನಾನು ಎಷ್ಟೇ ಬೂಸ್ಟ್ ಮಾಡಿದರೂ ಕೂಡ ಇನ್ನೂ 3 ದಿನ ಎಲ್ಲ ಅಂದ್ಬಿಟ್ಟು ಮತ್ತೆ ನೀವು ಡೈಲಿ ರೂಟೀನನ್ನು ಚೇಂಜ್ ಮಾಡಿದರೆ, ಮತ್ತೆ 9 ಗಂಟೆಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದರೆ ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ ಕಣ್ರಿ. ಬನ್ನಿ ವಿದ್ಯಾರ್ಥಿಗಳೇ, ಈ ಬ್ಲೂ ಪ್ರಿಂಟ್ ಪ್ರಕಾರ ನಿಮ್ಮ ಆನ್ಯುವಲ್ ಎಕ್ಸಾಮಿಗೆ ಈ 2 ಮಾರ್ಕ್ ಕ್ವಶನ್ಸು, 4 ಮಾರ್ಕ್ ಕ್ವಶನ್ಸು, 6 ಮಾರ್ಕ್ಸ್ ಕ್ವಶನ್ಸು, 5 ಮಾರ್ಕ್ ಕ್ವಶನ್ಸು ಬರುತ್ತಾ? 100% ಬರುತ್ತೆ. ಮಾಡಲ್ ಕ್ವಶನ್ ಪೇಪರ್ 1, 2, 3 ಸರ್, ಈ 3 ಮಾಡಲ್ ಕ್ವಶನ್ ಪೇಪರನ್ನು ಓದಿದರೆ ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ ಕೇಳ್ತಾಯಿದ್ದೀರಲ್ವಾ? ಅದನ್ನು ಇವತ್ತು ಬರದೇ ಕೊಟ್ಬಿಡ್ತೀನಿ. ನಿಮಗೆ ನನ್ನ ಪ್ರಕಾರ 45ರಿಂದ 50 ಅಂಕಗಳು ಬರುವ ಸಾಧ್ಯತೆ ಜಾಸ್ತಿ ಇದೆ ಸರ್. ನಾನು 45 ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 45+ ಆದರೆ ನಿಮಗೆ ಖುಷಿನೇ ಅದು. ನಾನು 50 ಅಂತ ಹೇಳಿ ಬರಲಿಲ್ಲ ಅಂದರೆ ಬೇಜಾರಾಗ್ತೀರಾ. ಹಾಗಾಗಿ ನಮ್ಮ ಟಾರ್ಗೆಟು 45. ಇವತ್ತು ಆ 45 ಕೂಡ ಕ್ರಾಸ್ ಆಯಿತು ಫಿಸಿಕ್ಸ್ ಎಕ್ಸಾಮಲ್ಲಿ. ಹಾಗಾಗಿ ನಿಮಗೂ ಕೂಡ ನಾನು ಹೇಳ್ತಿರುವಂಥದ್ದು, ಪ್ಲೀಸ್ ಫೋಕಸ್ ಆನ್ 3 ಮಾಡಲ್ ಕ್ವಶನ್ ಪೇಪರ್ಸ್. ನಾನು ಬೇರೆಯವ್ರಂಗೆ ಸುಮ್ಮನೆ ಹಿಂಗೆ ಅಂದ್ಕೊಂಡು ಬೇರೆಯವ್ರಂಗೆ ಅದನ್ನು ಓದಿ ಏನೂ ಯೂಸ್ ಇಲ್ಲ ಕಣ್ರು. ಮೊದಲು ನನ್ನ ಮಾತನ್ನು ಕೇಳಿ, ಬರೀ ಪಾಸ್ ಆಗಬೇಕಾ ನೀವು? ಈ 3 ಮಾಡಲ್ ಕ್ವಶನ್ ಪೇಪರನ್ನು ಓದಿ 100% ಪಾಸ್ ಆಗ್ತೀರಾ. ಹಾಗಿದ್ರೆ ಸರ್, ನಮಗೆ ಈ ಮಾಡಲ್ ಕ್ವಶನ್ ಪೇಪರ್ ಏನೋ ಗೌರ್ಮೆಂಟ್ನವರು ಕೊಟ್ಬಿಟ್ಟಿದ್ದಾರೆ. ವಿ ಹ್ಯಾವ್ ದೀಸ್ ಮಾಡಲ್ ಕ್ವಶನ್ ಪೇಪರ್ಸ್, ಎಲ್ಲರ ಹತ್ರನೂ ಇದೆ. ನಾವು ಕನ್ನಡ ಮೀಡಿಯಮ್ ಅರ್ಥಶಾಸ್ತ್ರದವರು, ನಾವು ಇಂಗ್ಲೀಷ್ ಮೀಡಿಯಮ್ ಎಕನಾಮಿಕ್ಸ್ನವರು, ನಮಗೆ ಇದಕ್ಕೆ ಕೀ ಆನ್ಸರ್ ಬೇಕು ಅಂತ ಚಿಂತೆ ಮಾಡಬೇಡಿ. ಪ್ರಿಪರೇಟರಿ ಎಕ್ಸಾಮ್ ಇದೆ ಸರ್, ನಾವು ಪ್ರಿಪರೇಟರಿ ಎಕ್ಸಾಮ್ 1 ಬರೆದಿದ್ವಿ, 2 ಬರೆದಿಲ್ಲ. ನಮ್ಮ ಕಾಲೇಜಲ್ಲಿ ಪ್ರಿಪರೇಟರಿ ಎಕ್ಸಾಮೇ ಮಾಡಿಲ್ಲ, ಕ್ವಶನ್ ಪೇಪರಲ್ಲೇ ಇಲ್ಲ ಸರ್. ಚಿಂತೆ ಮಾಡಬೇಡಿ, ಅದಕ್ಕೂ ಕೂಡ ನಾನು ಸೊಲ್ಯೂಷನನ್ನು ಕೊಡ್ತೇನೆ. ನೆಕ್ಸ್ಟ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಬರುವ ಮಂಗಳವಾರದ ದಿನ ತಾವುಗಳು ಎಲ್ಲರೂ ಕೂಡ ಎಕ್ಸಾಮ್ ಬರೀತೀರಾ. ಈ 3 ದಿನಗಳು ಯಾವ ರೀತಿಯಾಗಿ ತಾವುಗಳು ಸ್ಟಡಿ ಮಾಡಬೇಕು ಅಂತ ಹೇಳ್ಕೊಡ್ತೇನೆ. ಹಾಗಿದ್ರೆ ಇವತ್ತಿನ ದಿನ, ಇವತ್ತು ರಾತ್ರಿ ಮಲಗೋದ್ರೊಳಗೆ ಏನು ಮಾಡಬೇಕು ಅಂತ ಹೇಳ್ತೀನಿ, ಅದನ್ನು ಮಾಡಿ ಮಲಗಿ. ಯಾವುದು? ಇವತ್ತು ನೈಟ್, ಇದು NIGHT. ಇವತ್ತು ನೈಟ್ ಏನು ಕೆಲಸ ಮಾಡಬೇಕು ತಾವುಗಳು ಎಕನಾಮಿಕ್ಸ್ ಜೊತೆ, ಅಂದರೆ ಅರ್ಥಶಾಸ್ತ್ರದ ಜೊತೆ. ಯಾಕಂದರೆ ಅರ್ಥಶಾಸ್ತ್ರವನ್ನು 2 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಒಂದು ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ, ಒಂದು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳ್ತೀವಿ, ಹೌದಲ್ವಾ? ಹಾಗಿದ್ರೆ 10ನೇ ತಾರೀಕಲ್ಲಿ ಖುಷಿಯಾಗಿ ಪೇಪರನ್ನು ಒಗೆದು 80ಕ್ಕೆ 80 ಹೊಡೆದೇ ಕಣೋ ಅಂತ ಬರಬೇಕು ಅಂದರೆ ಪಾರ್ಟ್ ಎ 20ಕ್ಕೆ 20 ಬರಲೇಬೇಕು. ಇದು ನನ್ನ ಜವಾಬ್ದಾರಿ. ನಾನು ನಿಮಗೆ 20 ಔಟ್ ಆಫ್ 20 ತೆಗೆಸಿ ನಾನು ಕೊಡ್ತೇನೆ. ಇದರ ಒಂದು ವಿಡಿಯೋ ಕೂಡ ಮಾಡಿ ಕೊಡ್ತೇನೆ ಸಪ್ರೇಟಾಗಿ, ಪಾರ್ಟ್ ಎದು. ಹಾಗಿದ್ರೆ ಈಗ ಉಳಿದಿರುವಂಥದ್ದು ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಹಾಗೂ ಪಾರ್ಟ್ ಇ. ನೋಡಿ, ಈಗ ಪಾರ್ಟ್ ಬಿನಲ್ಲಿ 2 ಅಂಕದ ಪ್ರಶ್ನೆಗಳು, ಪಾರ್ಟ್ ಸಿ 4 ಅಂಕದ ಪ್ರಶ್ನೆಗಳು, ಪಾರ್ಟ್ ಡಿ 6 ಅಂಕದ ಪ್ರಶ್ನೆಗಳು ಹಾಗೂ ಪಾರ್ಟ್ ಇನಲ್ಲಿ 5 ಅಂಕದ ಪ್ರಶ್ನೆಗಳು ಬರ್ತವೆ. ಕೆಲವೊಂದು ಹೊಸದಾಗಿ ಏನಂತೀರ ತಾಗಳು
ಬಂದಂತಹ ಸಿಲೆಬಸ್ಸಲ್ಲಿ ಕೆಲವೊಂದು ನ್ಯೂ ಕ್ವಶನ್ಸ್ ಕೂಡ ಇದೆ, ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಹಾಗೂ ಫಿಕ್ಸ್ ಕ್ವಶನ್ಸ್ ಇದೆ ಯಾವುದು ಈ ಪಾರ್ಟ್ ಇನಲ್ಲಿ, ಕೆಲವೊಂದು ಇದನ್ನು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಅಂತ ಕರಿತೀವಿ. ಅದನ್ನು ನೀವು ಇನ್ನೊಂದು ಏನು ಹೇಳ್ತೀರಾ ನೆನಪಿಲ್ಲ ನನಗೆ, ಆಯಿತಾ, ಅಂತಹ ಪ್ರಶ್ನೆಗಳನ್ನು ಕೂಡ ಕೊಡ್ತೀನಿ. ಹಾಗಿದ್ರೆ ಈ ಒಂದು ವಿಡಿಯೋನ ಯಾರೆಲ್ಲ ನೋಡಿದಿರೋ ಅವರಿಗೆಲ್ಲ ಗಿಫ್ಟ್ ಕೊಡ್ತಾ ಇದ್ದೀನಿ ಸರ್, ಯಾರು ಕೂಡ ಬೇಜಾರಾಗಬೇಡಿ. ವಿಡಿಯೋ ನೋಡಿದವರಿಗೆ ಯಾವತ್ತೂ ನಾನು ಖಾಲಿ ಕೈಯಿಂದ ಕಳಿಸಲ್ಲ, ಪ್ರತಿಯೊಬ್ಬರಿಗೂ ಕೂಡ ಉಚಿತವಾಗಿ ಎಲ್ಲದೂ ಕೂಡ ಕೊಡ್ತಾ ಇದ್ದೇನೆ. ಸುಮ್ಮನೆ ಇಟ್ಕೊಂಡ್ರೆ ನನಗೂ ಕೂಡ ಉಪಯೋಗವಿಲ್ಲ ವಿದ್ಯಾರ್ಥಿಗಳೇ. ನಿಮಗೋಸ್ಕರ ಪ್ರತಿಯೊಂದು ಕೂಡ ನಿಮಗೋಸ್ಕರನೇ, ನಾನು ಇರೋದೇ ನಿಮಗೋಸ್ಕರ ಅಂದ್ಕೊಳ್ಳಿ. ಯಾಕಂದರೆ ಮೋರ್ ದ್ಯಾನ್ ಮೈ ಫ್ಯಾಮಿಲಿ ಐ ಹ್ಯಾವ್ ಗಿವನ್ ಟೈಮ್ ಟು ಯು. ಎನಿಹೌ, ಈ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಇಲ್ಲೊಂದು ನಾನು ಕಾಲಮನ್ನು ಮಾಡಿದ್ದೇನೆ. ಇದೇನು ಅಂದರೆ ಆಯಿತಾ, ಈ 3 ಮಾಡಲ್ ಕ್ವಶನ್ ಪೇಪರ್ ಬರೇ ಪಾಸ್ ಆಗ್ತೀರಾ ತಗೊಳ್ಳು. ಇದನ್ನು ಕೂಡ ಓದಿದರೆ 50+ ಬರ್ತೀರಾ. ಯಾವುದು ಮಾಡಲ್ ಕ್ವಶನ್ ಪೇಪರ್ 1, 2, 3 ಹಾಗೂ ಪ್ರಿಪೇಟ್ರಿ 1, 2 ಇದಿಷ್ಟು ಓದಿದರೆ 50 ಮಾರ್ಕ್ಸ್ ಬರುತ್ತೆ. ಹಾಗಿದ್ರೆ ಈ ಇಂಪಾರ್ಟೆಂಟ್ ಕ್ವಶನ್ಸು ನಾನು ನಿಮಗೆ ರೆಡಿ ಮಾಡಿ ನನ್ನ ಕೊಡ್ತೇನೆ. ಆ ಇಂಪಾರ್ಟೆಂಟ್ ಕ್ವಶನ್ಸು ಕೂಡ ತಗೊಳ್ಳು. ಆದರೆ 80 ಔಟ್ ಆಫ್ 80 ಇದು ಫಿಕ್ಸು, ಇದು ನಿಮ್ಮ ತಲೆಯಲ್ಲಿ ಇರಲಿ. ಹಾಗಿದ್ರೆ ಈ ಅಂಕಗಳು ಬರಬೇಕು ಅಂದರೆ ಬರೇ ಕೂತ್ಕೊಂಡು ವಿಡಿಯೋ ನೋಡೋದ್ರಿಂದ, ಬರೇ ಕೂತ್ಕೊಂಡು ಖುಷಿಯಾಗಿ ಪೇಪರ್ ನೋಡೋದ್ರಿಂದ ಏನೂ ಬರಲ್ಲ. ರೈಟ್ ಆ್ಯಂಡ್ ಪ್ರಾಕ್ಟೀಸ್ ಬರೆದ್ರೆ ಮಾತ್ರ ಆಗುವಂಥದ್ದು. ಹಾಗಿದ್ರೆ ಈಗ ಕ್ವಶನ್ ಆನ್ಸರ್ಸು ಹುಡುಕ್ಲಿಕ್ಕೆ ಸಮಯ ಇದೆಯಾ ನಿಮಗೆ? ಇಂಪಾರ್ಟೆಂಟ್ ಕ್ವಶನ್ಸ್ ಏನೋ ನಾನು ಕೊಟ್ಟುಬಿಡ್ತೀನಿ, ಆದರೆ ಸಮಯ ಇದೆಯಾ ಹುಡುಕ್ಲಿಕ್ಕೆ? ಆನ್ಸರ್ಸ್ಗಳು ಇಲ್ಲ. ಹಾಗಾಗಿ ಅದಕ್ಕೂ ಕೂಡ ಸೊಲ್ಯೂಷನನ್ನು ತಂದಿದ್ದೇನೆ. ಈ ಮಾಡಲ್ ಕ್ವಶನ್ ಪೇಪರ್ 1 ಕನ್ನಡ ಮೀಡಿಯಂ, ಮಾಡಲ್ ಕ್ವಶನ್ ಪೇಪರ್ 2 ಕನ್ನಡ ಮೀಡಿಯಂ, ಮಾಡಲ್ ಕ್ವಶನ್ ಪೇಪರ್ 3 ಕನ್ನಡ ಮೀಡಿಯಂ ಹುಡುಗರ ಹತ್ರ ಎಲ್ಲರೂ ಕೂಡ ಇದ್ದೇ ಇರುತ್ತೆ. ಇಂಗ್ಲೀಷ್ ಮೀಡಿಯಂ ಹುಡುಗರ ಹತ್ರನೂ ಕೂಡ ಇರುತ್ತೆ. ಈ ಕ್ವಶನ್ ಪೇಪರಿಂದ ಏನು ಚಿಂತೆ ಇಲ್ಲ ಸರ್. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಈ 3 ಕ್ವಶನ್ ಪೇಪರು ಅಂದರೆ 6 ಕ್ವಶನ್ ಪೇಪರ್ ಆಯಿತು, ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಕೊಟ್ಟಿರ್ತೇನೆ. ಈಗ ನಮಗೆ ಹುಡುಗರಿಗೆ ಬೇಕಾಗಿರುವಂಥದ್ದು ಕೀ ಆನ್ಸರ್ಸು ಬೇಕು ಸರ್, ಯಾರು ಕೂಡ ಕೊಡಲ್ಲ ಅಂತ ಚಿಂತೆ ಮಾಡಬೇಡ್ರಿ ಕಣ್ರೋ. ಈ ಮಾಡಲ್ ಕ್ವಶನ್ ಪೇಪರ್ 3 ಕನ್ನಡ ಮೀಡಿಯಮ್ಮು ಹಾಗೂ ಇಂಗ್ಲೀಷ್ ಮೀಡಿಯಮ್ಮು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಪ್ರತಿಯೊಬ್ಬರಿಗೂ ಕೂಡ ನಾನು ಏನು ಮಾಡ್ತೀನಿ ಅಂದರೆ ಈ ಎಕನಾಮಿಕ್ಸ್ ಕೀ ಆನ್ಸರ್ಗಳನ್ನು ಕೊಟ್ಟಿರ್ತೇನೆ, ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಪ್ರಿಪೇಟರಿ ಎಕ್ಸಾಮ್ 1, 2 ಯಾರು 50+ ತೆಗಿಬೇಕು ಅಂಥ ವಿದ್ಯಾರ್ಥಿಗಳು ಕ್ವಶನ್ ಪೇಪರ್ ಸಮೇತ 2 ಕ್ವಶನ್ ಪೇಪರನ್ನು ಕೊಟ್ಟಿರ್ತೇನೆ, ಕನ್ನಡ ಮೀಡಿಯಮ್ಮು ಇಂಗ್ಲೀಷ್ ಮೀಡಿಯಂ. ಪ್ರಿಪೇಟರಿ ಎಕ್ಸಾಮ್ 1, ಪ್ರಿಪೇಟರಿ ಎಕ್ಸಾಮ್ 2. ಸರ್ ಯಾರೋ ನಿಮಗೆ ಯಾಮರಿಸಿದ್ದಾರೆ ಕೆಲವೊಂದು ವೀಡಿಯೋಸ್ಗಳಲ್ಲಿ, ಏನು 5 ವರ್ಷ ಓದ್ಬಿಡ್ರಿ ಅಂತ. ಈ ಕಿತ್ತೋದವರಿಗೆ ಗೊತ್ತಿಲ್ಲ 5 ವರ್ಷ ಅಂದರೆ ಏನು ಅಂತ. ತಮ್ಮ ಬರೀ 1 ವರ್ಷದ ಎಷ್ಟು ಕ್ವಶನ್ ಪೇಪರ್ ಇದ್ದಾವೆ ಅಂತ ತೋರಿಸ್ಕೊಡ್ತಾನೆ. ಮಾಡಲ್ 1, ಮಾಡಲ್ 2, ಮಾಡಲ್ 3, ಪ್ರಿಪೇಟ್ರಿ 1, ಪ್ರಿಪೇಟ್ರಿ 2, 5 ಕ್ವಶನ್ ಪೇಪರ್ ಆಯಿತು. ಪಾಪ ಬರೇ ಪಾಸ್ ಆಗಬೇಕು ಅಂತ ಬಯಸಿದವನು 5 ಕ್ವಶನ್ ಪೇಪರ್ ಓದಿದರೆ ದೊಡ್ಡದು. ಫಸ್ಟ್ ಕ್ಲಾಸ್ ಆಗೋನು 5 ಓದಿದರೆ ಸಾಕು ರೀ ಆಗ್ತೀರಾ. ಸುಮ್ಮನೆ 10 ವರ್ಷದ ಓದಿ ಆಮೇಲೆ ಏನು ಬರೋಲ್ಲ ಎಕ್ಸಾಮೆಲ್ಲ ಅಷ್ಟಿಗೆ. ಹಂಗೆಲ್ಲ ಮಾಡ್ಕೋಬೇಡಿ, ಮಿಸ್ಲೀಡ್ ಆಗಬೇಡಿ. ಲಾಸ್ಟಿಗೆ ಹೇಳುವಂಥದ್ದು ನಾನು ಈ ಪ್ರಿಪೇಟರಿ ಎಕ್ಸಾಮಿನ ಕೀ ಆನ್ಸರ್ ಕೂಡ ನಾನು ಇದರಲ್ಲಿ ಅವೈಲಬಲ್ ಮಾಡಿಕೊಡ್ತೇನೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿ. ಮೊದಲು ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಜನ ಇಲ್ಲಿಗೆ ಸ್ಕಿಪ್ ಮಾಡ್ಕೊಂಡ್ಬಿಡ್ತಾರೆ. ಮೊದಲು ತಾವು ಮೈಂಡನ್ನು ಕ್ಲಿಯರ್ ಮಾಡ್ಕೋಬೇಕು. ನಾನೇನು ಓದಬೇಕು, ಇವತ್ತು ನಾನು ಏನು ಮುಗಿಸ್ಬೇಕು, ಹಾಗಿದ್ರೆ ಸರ್ ಯಾವ ಮೆಟೀರಿಯಲ್ ಕೊಟ್ಟಿದ್ದಾರೆ, ಯಾವ ಮೆಟೀರಿಯಲಿಂದ ನನಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಯಾವ ಮೆಟೀರಿಯಲನ್ನು ನಾನು ಡೌನ್ಲೋಡ್ ಮಾಡ್ಕೋಬೇಕು, ಅದ್ರ ಜೊತೆ ನಾನು ಯಾವ ರೀತಿಯಾಗಿ ವರ್ಕ್ ಮಾಡಬೇಕು ಅಂತ ಹೇಳ್ತಿರುವಂಥದ್ದು. ಪ್ರತಿಯೊಬ್ಬರು ಕೂಡ ಗೈಡ್ ಇರುತ್ತೆ, ಪ್ರತಿಯೊಬ್ಬನ ಹತ್ರನೂ ಟೆಕ್ಸ್ಟ್ ಬುಕ್ ಇರುತ್ತೆ, ಪ್ರತಿಯೊಬ್ಬನು ಕೂಡ ಅಡ್ಮಿಷನ್ ಆಗಿರ್ತಾನೆ, ಪ್ರತಿಯೊಬ್ಬನು ಕೂಡ ವಾಟ್ಸ್ ID ಕಾಲೇಜಿಗೆ ಹೋಗಿರ್ತಾನೆ. ಆದರೂ ಕೂಡ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಎಲ್ಲೋ ಒಂದು ಕಡೆ ತಾವುಗಳು ಕಾನ್ಸಂಟ್ರೇಷನನ್ನು ಕೊಟ್ಟಿಲ್ಲ. ಇವತ್ತಾದರೂ ಕೊಡಿ ಮಕ್ಕಳೇ. 3 ದಿನ ಗ್ಯಾಪ್ ಇದೆ. 80ಕ್ಕೆ 80 ಹೊಡಿಬೇಕು ಪ್ರತಿಯೊಬ್ಬರು ಕೂಡ. ಈ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಗಳು ಇದ್ದಾವೆ ಸರ್, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ನೋಡಿ. ಈ ಕ್ವಶನ್ ಪೇಪರ್ 1, ಕ್ವಶನ್ ಪೇಪರ್ ಇದೇ ರೀತಿಯಾಗಿ ಹಾಕಿರ್ತೇನೆ. ಕ್ವಶನ್ ಪೇಪರ್ 1, ಕ್ವಶನ್ ಪೇಪರ್ 2, ಕ್ವಶನ್ ಪೇಪರ್ 3 ಅಂತ. ಈ ಕ್ವಶನ್ ಪೇಪರ್ ಜೊತೆ ಇದಕ್ಕೆ ಕೀ ಆನ್ಸರ್ ಕೂಡ ಕೊಟ್ಟು ಬಿಡ್ತೇನೆ. ಯಾಕೆ ಗೊತ್ತಾ, ಸಮಯ ಇಲ್ಲ. ಇವತ್ತು ಇಡೀ ದಿನ ಬರೇ ನೀವು ಕೂತ್ಕೊಂಡು 7ನೇ ತಾರೀಕುವರೆಗೂ ಬರೇ ಕೀ ಆನ್ಸರ್ ಹುಡ್ಕೊಂತ ಕೂತ್ಕೊಂಡ್ರೆ ನಾಳೆ ಎಕ್ಸಾಮ್ ಬರೀಲಿಕ್ಕೆ ಬರೇ ಅದೇ ಟೆನ್ಷನಲ್ಲಿರ್ತೀರ, ಅದೇ ಗುಂಗಲ್ಲಿರ್ತೀರ. ಹಾಗಾಗಿ ಡೌಟಲ್ಲಿರ್ತೀರ ವೆದರ್ ಇಟ್ ಈಸ್ ರೈಟ್ ಆನ್ಸರ್ ಆರ್ ರಾಂಗ್ ಆನ್ಸರ್ ಅಂತ. ಹಾಗಾಗಿ ಸಂಪೂರ್ಣವಾಗಿ ಈ 3 ಇಂಪಾರ್ಟೆಂಟ್ ಕ್ವಶನ್ ಪೇಪರಿನ ಕೀ ಆನ್ಸರ್ ಕೂಡ ಅವೈಲಬಲ್ ಮಾಡಿ ಕೊಡ್ತೇನೆ. ಹಾಗಿದ್ರೆ ಎಷ್ಟು ಕ್ವಶನ್ ಪೇಪರ್ ಆಯಿತು ಅಂತ ನಾನು ನಿಮ್ಗೆ ಹೇಳ್ತೇನೆ. ಮಾಡಲು 1, 2, 3 3 ಆಯಿತು, ಪ್ರಿಪೇಟರಿ 2 5 ಕ್ವಶನ್ ಪೇಪರ್ ಆಯಿತು, ನಾನು ಕೊಟ್ಟಂಥ 3 8 ಕ್ವಶನ್ ಪೇಪರು ಯಾರು ಬಿಡಿಸ್ತೀರೋ 100% 80 ಔಟ್ ಆಫ್ 80 ನೀವು ತೆಗಿತೀರಾ. ಇದು ನನ್ನ ಕಡೆಯಿಂದ. ತಾವುಗಳು ಖುಷಿಯಾಗಿ ಹೋಗ್ಬೋದು. ಪ್ರಿಪೇಟರಿ ಎಕ್ಸಾಮ್ ನಮ್ಮ ಫಿಸಿಕ್ಸ್ನವರಿಗೆ ನಾನು ಭಾಳ ಹೇಳಿದೆ. ಇವತ್ತು ಎಕ್ಸಾಮ್ ಇತ್ತಲ್ವಾ, ಮೊನ್ನೆ ಎಲ್ಲ ಭಾಳ ಹೇಳಿದೆ. ಸುಮ್ಮನೆ ಕೂತ್ಕೊಂಡು ರಾತ್ರಿ ಎಲ್ಲ ಯಾರೋ ಆನ್ಲೈನ್ ಬರ್ತಾರೆ, ಯಾರೋ ಲೈವ್ ಕ್ಲಾಸ್ ಮಾಡ್ತಾರೆ ಅಂತ ನಿದ್ದೆ ಗೆಡಿಸ್ಕೊಂಡು ನಾಳೆ ಎಕ್ಸಾಮಲ್ಲಿ ಹೋಗಿ ಮಕ್ಕಳೋದು ಬೇಡ. ದಯವಿಟ್ಟು ಕೂತ್ಕೊಂಡು ನೀವು ಓದಿ, ನೀವು ಪ್ರಿಪೇರ್ ಆಗಿ ಅಂತ. ನಾವಿಲ್ಲಿ ಎಷ್ಟು ಮಾಡ್ತೀವೋ ನಾವು ಒಳ್ಳೆ ಒಬ್ಬ ಏನಂತೀರ ತಗೊಳ್ಳೋ ನರೇಟರ್ ಆಗ್ತೀವಿ ಅಷ್ಟೇ ಆಯಿತಾ, ಒಳ್ಳೆ ಒಬ್ಬ ಭಾಷಣಗಾರ ಆಗ್ತೀವಿ ಹೊರತು ನೀವು ಉದ್ಧಾರ ಆಗಬೇಕು ಅಂದರೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು.
ಇಂಗ್ಲೀಷಲ್ಲಿ ಯಾವ ರೀತಿಯಾಗಿ ಕೂತ್ಕೊಂಡು ರೈಟ್ ಆ್ಯಂಡ್ ಪ್ರಾಕ್ಟೀಸ್ ಮಾಡಿದ್ರಲ್ವ ಆ ರೀತಿಯಾಗಿ ಮಾಡಬೇಕು. ಚಿಂತೆ ಮಾಡಬೇಡಿ, ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತೇನೆ. ಇವತ್ತು ಒಂದೇ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡೋದು ನಮ್ಮ ಎಕನಾಮಿಕ್ಸ್ ವಿದ್ಯಾರ್ಥಿಗಳಿಗೆ. 6ನೇ ತಾರೀಕು ತಾವುಗಳು ಮಲಗೋಕ್ಕಿಂತ ಮುಂಚೆ ಈ 5 ಪೇಪರನ್ನು ತಾವುಗಳು ಸಾಲ್ವ್ ಮಾಡಿಕೊಂಡು ಮಕ್ಕಬೇಕು. ಈ 3 ಮಾಡಲ್ 3 ಕ್ವಶನ್ ಪೇಪರು ಹಾಗೂ ಪ್ರಿಪೇಟರಿ 1, 2 ಕೂತ್ಕೊಂಡು ತಾವುಗಳು ಕ್ಲಿಯರಾಗಿ ಮಲಗಬೇಕು. ಕ್ಲಿಯರ್ ಆಲ್ ಆಫ್ ಯು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ಮಕ್ಕಳೇ. ಏನಾದರೂ ಡೌಟ್ ಇದ್ದಲ್ಲಿ, ಏನಾದರೂ ಬೇಕಾದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ನಮಗೆ ಅದನ್ನು ಕಳಿಸಿ, ಆಯಿತಾ. ನಾವು ಅದಕ್ಕೆ ಸೊಲ್ಯೂಷನನ್ನು ಕೊಡ್ತೇವೆ. ಇನ್ನೊಂದು ನಿಮಗೆಲ್ಲರಿಗೂ ಕೂಡ ರಿಕ್ವೆಸ್ಟು, ಪ್ರತಿಯೊಬ್ಬರ ಕಾಲೇಜಲ್ಲೂ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನಿಮ್ಮ ಲೆಕ್ಚರರು ನಿಮಗೆ ಕೊಟ್ಟಿರ್ತಾರೆ ಅಥವಾ ಮೆಟೀರಿಯಲನ್ನು ಕೊಟ್ಟಿರ್ತಾರೆ. ದಯವಿಟ್ಟು ಅದನ್ನು ನಮಗೆ ಕಳಿಸ್ತೀರಾ ಅಂತ ಆ ಒಂದು ಭರವಸೆಯೊಂದಿಗೆ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಏನಾದರೂ ನಮ್ಮ ಹತ್ರ ಯಾವುದಾದ್ರೂ ಕೀ ಆನ್ಸರ್ ಮಿಸ್ ಇದ್ದರೆ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ದಯವಿಟ್ಟು ಅದನ್ನು ಅಲ್ಲಿ ಬರೆದಿರ್ತೇವೆ, ಕಳುಹಿಸಿ ಕೊಡಿ ನಿಮ್ಮ ಹತ್ರ ಇದ್ದವರು ಕೂಡ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್.